ಅದಾದಮೇಲೆ 3 ವರ್ಷಕ್ಕೆ ಅಂದರೆ 2 ವರ್ಷಕ್ಕೇ DCC ಬ್ಯಾಂಕ್ ಚುನಾವಣೆ ಬರುತ್ತೆ. DCC ಬ್ಯಾಂಕ್ ಚುನಾವಣೆಗೆ ಇದೇ ಜೊಲ್ಲೆ ಕುಟುಂಬದ ಹಿಂದೆ ಹೋಗ್ಬಿಟ್ಟು ಜೊಲ್ಲೆಯವ್ರ ಜೊತೆ ಕಾಂಪ್ರಮೈಸ್ ಮಾಡಿಕೊಂಡು ಜೊಲ್ಲೆನ DCC ಪ್ರೆಸಿಡೆಂಟ್ ಮಾಡ್ತಾರೆ. ಯಾರು? ಇದೇ ಸತೀಶ್ ಜಾರಕಿಹೊಳಿ. ಯಾಕೆಂದ್ರೆ ಮುಂದೆ ಮಗಳಿಗೆ ಕಾಂಪಿಟೇಟರ್ ಇರಬಾರ್ದಲ್ಲಿ ಅನ್ನೋ ಥರ. ಈ DCC ಬ್ಯಾಂಕ್ ಅಕ್ರಮಗಳನ್ನು ನಾವು ವರದಿ ಮಾಡಿದ್ವಿ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೂಡ ಅವರಿಗೆ ಫೈನ್ ಹಾಕಿತ್ತು, ಚಿಮಾರಿ ಹಾಕಿತ್ತು. ಇಷ್ಟೆಲ್ಲ ಆದರೂ ಕೂಡ ನಿಶ್ಚಿತ DCC ಬ್ಯಾಂಕಲ್ಲಿ ಅತಿ ಹೆಚ್ಚು ಸಾಲ ಪಡೆದವರು ಯಾರಿದ್ದಾರೆ? ಎಲ್ಲ ಇದೇ ರಾಜಕಾರಣಿಗಳಿದ್ದಾರೆ. ಇದೇ ಶುಗರ್ ಫ್ಯಾಕ್ಟ್ರಿಗಳಿಗೆ ಸಾಲ ಪಡೆದಿದ್ದಾರೆ. ಈ ಸೌಭಾಗ್ಯಲಕ್ಷ್ಮಿ ಶುಗರ್ಸ್ ಅನ್ನೋದು ಏನು ಜಾರಕಿಹೊಳಿ ಫ್ಯಾಮಿಲಿ ಒಡೆತನದಲ್ಲಿ ಇದೆಯಲ್ಲ, ಬಾಲಚಂದ್ರ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ ತಾವು ಸಾಚಾಗಳಂತ ಏನು ಪ್ರೆಸ್ ಮೀಟ್ ಮಾಡಿ ಹೇಳ್ತಾ ಇರ್ತಾರಲ್ಲ, ಅವರು ಅದರ ಲೆಕ್ಕಾಚಾರವನ್ನು ಬಹಿರಂಗಪಡಿಸ್ಲಿ ನೋಡೋಣ. ಬಹಿರಂಗಪಡಿಸಲ್ಲ. ಯಾಕಂದರೆ 20-30 ವರ್ಷಗಳ ಹಿಂದೆ DCC ಬ್ಯಾಂಕ್ನಲ್ಲಿ ಪಡೆದಿರುವಂಥ ಸಾಲವನ್ನು ಇವತ್ತಿಗೂ ಕೂಡ ಒಂದೇ ಒಂದು ರೂಪಾಯಿನ ವಾಪಸ್ ಕಟ್ಟಿಲ್ಲ ಇವರು. ಈ ರಾಜಕಾರಣಿಗಳು ಸಾರ್ವಜನಿಕರ ಹಣವನ್ನು, ಅಲ್ಲಿ 1 ಎಕರೆ ಕಬ್ಬು ಬೆಳೆಯೋ ರೈತ 30,000-40,000 ಸಾಲ ಕೊಡಿ ಅಂತ ಬ್ಯಾಂಕಿಗೆ ಅಲ್ದಾಡ್ಬಿಡ್ತಾನೆ. ಆ ಡಾಕ್ಯುಮೆಂಟ್ಸ್ ಕೊಡಿ, ಈ ಡಾಕ್ಯುಮೆಂಟ್ಸ್ ಕೊಡಿ ಅಂತ ಹೇಳಿ ಬ್ಯಾಂಕ್ನವರು ಅವರಿಗೆ ಚಪ್ಪಲಿ ಸವಿಯೋಷ್ಟು ಓಡಾಡಿಸ್ತಾರೆ, ಬಿಟ್ಟರೆ ಲೋನ್ ಕೊಡಲ್ಲ. ಆದರೆ ಈ ರಾಜಕಾರಣಿಗಳು, ಈ ರೀತಿ ಗಂಟಾಕುವ ರಾಜಕಾರಣಿಗಳು, ಈ ರೀತಿ ಪಡೆದ ಸಾಲವನ್ನು ವಾಪಸ್ ತೀರಿಸದೇ ಇರುವಂಥ ರಾಜಕಾರಣಿಗಳಿಗೆ ಕೋಟಿಗಟ್ಟಲೆ ಸಾಲ ಕೊಡ್ತಾರೆ. ಹಿಂಗಿದ್ದಾಗ ಯಾವ ಜಿಲ್ಲೆ ಉದ್ಧಾರ ಆಗುತ್ತೆ? ಯಾವ ಜಿಲ್ಲೆ ಅಭಿವೃದ್ಧಿ ಆಗುತ್ತೆ? ಅಲ್ವಾ? ಅಲ್ಲಿ ಜನ ಏನು ಮಾಡ್ತಾ ಇದ್ದಾರೆ? ಫೈನಲಿ ಓಟ್ ಹಾಕೋರು ಅವರೇ ಅಲ್ವಾ? ಇಂಥವ್ರಿಗೆ ಯಾಕೆ ಓಟ್ ಹಾಕ್ತಾರೆ? ಹಾಗಾಗಿ ಈ ಬೆಳಗಾವಿ ರಾಜಕಾರಣ ಒಂದು 5-6 ಜನ ಏನು ಪ್ರಬಲ ಕುಟುಂಬಗಳೇನಿದ್ದಾವೆ, ಆ ಕುಟುಂಬಗಳ ಕಪಿಮುಷ್ಟಿಯಲ್ಲಿ ಸಿಲುಕಿ ನಲುಗ್ತಾ ಇದೆ. ಓಕೆ, ಮತದಾನ ಅಂತ ಬಂದಾಗ ಜನರ ಭಾವನೆಗಳಿಗೆ ಮರಾಠ ಅನ್ನೋದನ್ನು ಏನೋ ಒಂದು ಅಸ್ಮಿತೆಯನ್ನು ಇಟ್ಕೊಂಡು, ಅಥವಾ ಶಿವಾಜಿ ಅನ್ನೋದನ್ನು ತಂದುಬಿಟ್ಟು ಜೈ ಶಿವಾಜಿ ಜೈ ಭವಾನಿ ಅಂದ್ಕೊಂಡು ಇಲ್ಲಿ ಹೋಗಿ ಹರ ಹರ ಮಹಾದೇವ್ ಅಂತ ಹೇಳ್ಕೊಂಡು ಏನೋ ಮಾಡ್ಕೊಂಡು ಗಿಮಿಕ್ ಮಾಡ್ಕೊಂಡು ಚುನಾವಣೆಯನ್ನು ಮಾಡ್ತಾರೆ. ಆದರೆ ಬೆಳಗಾವಿ ಅಭಿವೃದ್ಧಿ ಆಗಬೇಕು ಅಂದರೆ ಈ ಕುಟುಂಬ ರಾಜಕಾರಣ ಅನ್ನುವಂಥದ್ದು ಹೋದಾಗ ಮಾತ್ರ ಸಾಧ್ಯ ಅನ್ನುವಂಥ ವಾತಾವರಣ. ಅಂದರೆ ಒಂದು ಕಡೆ ಏನು ಮುಖ್ಯವಾಗಿ ಇಲ್ಲಿ ಶುಗರ್ ಫ್ಯಾಕ್ಟ್ರಿ ಮತ್ತು ಕೋಆಪರೇಟಿವ್ ಸೆಕ್ಟರ್ ಅನ್ನುವಂಥದ್ದು ಒಂದು ಕಡೆ ಆದರೆ, ಅಲ್ಲಿನ ಜನರ ಭಾವನೆಗಳ ಜೊತೆಗೆ ಆಟ ಆಡ್ತಾ ಇರುವಂಥದ್ದು ಮತ್ತೊಂದು ಕಡೆ ಈಗ ಸದ್ಯ ಇವ್ರ ಕುತ್ತಿಗೆಗೆ ಬಂದು ನಿಂತಿದೆ. ಯಾಕಂದರೆ ಮುಂದೆ ಮಂತ್ರಿ ಮಂಡಲದಲ್ಲಿ ಲಕ್ಷ್ಮಣ್ ಸವದಿಗೆ ಚಾನ್ಸ್ ಸಿಗುತ್ತಾ, ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮಿನಿಸ್ಟರ್ ಆಗ್ತಾರಾ, ಚಾನ್ಸಸ್ ಏನಾದರೂ ಇದೆಯಾ? ಅಕಸ್ಮಾತ್ ಏನಾದರೂ ಅಶೋಕ್ ಪಟ್ಟಣ್ ಕೂಡ ಇದ್ದಾರೆ, ಹೊಸ ಮುಖ ಏನಾದರೂ ಈ ಬಾರಿ ಬೆಳಗಾವಿಯಿಂದ ಮತ್ತೆ ಅಲ್ಲಿ ಕೇಳಿ ಬರ್ತಾ ಇರುವಂತಹ ಹೆಸರು ಕೂಡ ಆಗಿರೋದ್ರಿಂದ ಸರ್ ಸಾಕಷ್ಟು ಕ್ಯೂರಿಯಾಸಿಟಿಯನ್ನು ಹುಟ್ಟಾಕಿದೆ. ಹೌದು, ಆ್ಯಕ್ಚುಲಿ ಏನು ನೀವು ಹೇಳಿದ ಕರೆಕ್ಟ್. 18 ಜನ MLA ಗಳಿದ್ದಾರೆ ಬೆಳಗಾವಿಯಲ್ಲಿ. ಬೆಂಗಳೂರಲ್ಲಿ 28 ಜನ ಬಿಟ್ಟರೆ 2ನೇ ಅತಿ ದೊಡ್ಡ ಜಿಲ್ಲೆ ಅಂದರೆ ಬೆಳಗಾವಿ. 18 ಜನ MLA ಗಳಿದ್ದಾರೆ. 18 ಜನ MLA ಗಳಲ್ಲಿ ತುಂಬ ಜನ ಅಲ್ಲಿ ಮಂತ್ರಿ ಆಗುವಂತಹ ಅರ್ಹತೆ, ಯೋಗ್ಯತೆ, ಅವಕಾಶವನ್ನು ಹೊಂದಿದ್ದಾರೆ. ಓಕೆ, ಇವ್ರು 3 ಜನರದ ಹೆಸರು ಯಾಕೆ ಬರುತ್ತೆ ಪದೇ ಪದೇ? ಇವ್ರಿಗೆ ಮಂತ್ರಿ ಸ್ಥಾನ ಸಿಗುತ್ತೆ ಇಲ್ವೋ? ನಾವು ನೋಡಿ ಅದನ್ನೇ ತೋರಿಸ್ತಿದ್ದೀವಿ. ಸವದಿಗೆ ಮತ್ತೆ ಅನ್ಯಾಯ ಅಂತ ತೋರಿಸ್ತೀವಿ, ಇಲ್ಲ ಜಾರಕಿಹೊಳಿ ಮಹಾಪತನ ಅಂತ ತೋರಿಸ್ತೀವಿ, ಇಲ್ಲ ಲಕ್ಷ್ಮಿಗೆ ಕೈ ಕೊಟ್ಟ ಲಕ್ ಅಂತ ತೋರಿಸ್ತಾ ಇದ್ದೀವಿ. ನಾವು ಯಾಕೆ 3 ಜನರ ಮೇಲೆ ಫೋಕಸ್ ಮಾಡ್ತೀವಿ ಅಂದರೆ, ಬೆಳಗಾವಿ ರಾಜಕಾರಣದಲ್ಲಿ ಕಾಂಗ್ರೆಸ್ನಲ್ಲಿ ಸದ್ಯ ರಾಜಕಾರಣ ಗಿರ್ಗಿಟ್ಲೆ ಹೊಡಿತಾ ಇರೋದು ಈ 3 ಜನರ ಮಧ್ಯದಲ್ಲೇ. ಅದಕ್ಕೆ ಅದರದ್ದೇ ಅಂತ ಕಾರಣಗಳಿದ್ದಾವೆ. ಒಂದು ಕಡೆ ಈ ಸಿದ್ದರಾಮಯ್ಯನವರಿಗೆ ತುಂಬ ಹತ್ತಿರದಲ್ಲಿ ಜಾರಕಿಹೊಳಿ ಫ್ಯಾಮಿಲಿ ಸತೀಶ್ ಇದ್ದಾರೆ ಅನ್ನೋ ಥರದಾದರೆ, DK ಶಿವಕುಮಾರ್ಗೆ ತೀರಾ ಹತ್ತಿರದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದಾರೆ ಅನ್ನುವಂಥದ್ದು. ಮತ್ತೊಂದು ಕಡೆ ಕಾಂಗ್ರೆಸ್ಗೆ ಹೈಕಮಾಂಡ್ಗೆ ಲಕ್ಷ್ಮಣ ಸವದಿ ಮೇಲೇನೂ ಪ್ರೀತಿ ಇದೆ, ಅವ್ರ ಮೇಲೆ ಒಲವಿದೆ, ಅವರು ಕೆಲಸ ಮಾಡಿದ್ದಾರೆ ಅನ್ನುವಂಥದ್ದು ಅವ್ರ ಮನದಲ್ಲಿದೆ ಅನ್ನುವಂಥದ್ದು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಲಕ್ಷ್ಮಣ ಸವದಿಯ ಬಗ್ಗೆ ಮಾತಾಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಈಗ ಸತೀಶ್ ಜಾರಕಿಹೊಳಿಗೆ ಸಿಕ್ಕಿದೆ, ಅವಕಾಶ ಸಿಕ್ಕಿದೆ. ನೆಕ್ಸ್ಟ್ ಸೌದಿಗೆ ಸಿಗುತ್ತಾ ಅನ್ನುವಂಥದ್ದು ಪ್ರಶ್ನೆ. ಲಕ್ಷ್ಮಣ ಸೌದಿಗೆ ಸಿಕ್ಕರೆ ಇವ್ರಿಗೆ ಸಿಗೋಕ್ಕಾಗಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅನ್ನೋಂಥ ಪ್ರಶ್ನೆ. ಯಾಕೆ ಅಂದರೆ, ಒಂದೇ ಜಿಲ್ಲೆಯಲ್ಲಿ ಒಂದೇ ಸಮುದಾಯದ ಇಬ್ಬರಿಗೆ ಮಂತ್ರಿ ಸ್ಥಾನ ಕೊಡೋದು ಅಷ್ಟು ಸಮಂಜಸನೂ ಅಲ್ಲ, ಅಷ್ಟು ಸರಿನೂ ಅಲ್ಲ. ಇವಾಗಿರುವಂಥ 140ರಷ್ಟು ಹೆಚ್ಚಿನ ಶಾಸಕರಲ್ಲಿ ಮಂತ್ರಿಗಳನ್ನಾಗಿ ಮಾಡಬೇಕಾಗಿರೋದು 33-34 ಜನರಿಗೆ ಮಾತ್ರ. ಅಷ್ಟೇ ಕಾನೂನಲ್ಲಿ ಅವಕಾಶ ಇರೋದು. ಅಂಥದ್ರಲ್ಲಿ ಒಂದು ಜಿಲ್ಲೆಯ ಒಂದೇ ಸಮುದಾಯದ ಇಬ್ಬರಿಗೆ ಕೊಟ್ಟರೆ ಬೇರೆ ಸಮುದಾಯದವ್ರಿಗೆ ಅಲ್ಲಿ ಅನ್ಯಾಯ ಆಗುತ್ತೆ. ಹಾಗಾಗಿ ಕಾಂಗ್ರೆಸ್ ಇಲ್ಲಿ ಅಳೆದು ತೂಗಿ ಲೆಕ್ಕಾಚಾರ ಹಾಕುವಂಥ ಪರಿಸ್ಥಿತಿ ಬಂದಿದೆ. ಇಲ್ಲಿ ಲಕ್ಷ್ಮಣ ಸವದಿ ಇಂಪಾರ್ಟೆಂಟಾ, ಲಕ್ಷ್ಮೀ ಹೆಬ್ಬಾಳ್ಕರ್ ಇಂಪಾರ್ಟೆಂಟಾ ಅನ್ನೋದು ಕೂಡ ಕಾಂಗ್ರೆಸ್ ಹೈಕಮಾಂಡ್, DK ಶಿವಕುಮಾರ್, ಸನ್ಮಾನ್ಯ ಸಿದ್ದರಾಮಯ್ಯನವರು ಯಾವ ರೀತಿ ಯೋಚನೆ ಮಾಡ್ತಾರೆ. ಮುಂದಿನ ಚುನಾವಣೆ 2028ರಲ್ಲಿ ಎಲೆಕ್ಷನ್ ಬರುತ್ತೆ, ಹೆಚ್ಚು ಕಮ್ಮಿ 2 ವರ್ಷಕ್ಕಿಂತ ಕಡಿಮೆ ಅವಧಿ ಎಲೆಕ್ಷನ್ ಬರುತ್ತೆ. ಇಂಥ ಸಂದರ್ಭದಲ್ಲಿ ಸೌದಿಗೆ ಮಂತ್ರಿಯನ್ನಾಗಿ ಮಾಡಿದರೆ 28ರಲ್ಲಿ ಕಾಂಗ್ರೆಸ್ಸಿಗೆ ಲಾಭ ಆಗುತ್ತಾ, ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಮಂತ್ರಿಯನ್ನಾಗಿ ಮಾಡಿದರೆ ಕಾಂಗ್ರೆಸ್ಸಿಗೆ ಲಾಭ ಆಗುತ್ತಾ? ಈ ಲೆಕ್ಕಾಚಾರಗಳು ಬರ್ತವೆ. ಹಾಗಾಗಿ ಈ ಮುಂದೆ ಏನು ಸಚಿವ ಸಂಪುಟದ ಮತ್ತೊಂದು ಪಟ್ಟಿ ಬರೋದಿದೆ, ಎಕ್ಸ್ಪ್ಯಾನ್ಷನ್ ಏನು ಆಗಬೇಕಾಗಿದೆ, ಅದರಲ್ಲಿ ನನಗನ್ಸುತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸೌದಿ ಅನ್ನೋ ಫೈಟ್ ಬಿದ್ದರೆ ಲಕ್ಷ್ಮಣ ಸವದಿಯವರಿಗೆ ಕಾಂಗ್ರೆಸ್ ಮಣೆ ಹಾಕುತ್ತೆ,
ಸದ್ಯದ ರಾಜಕೀಯ ಪರಿಸ್ಥಿತಿ, ಬೆಳಗಾವಿ ಜಿಲ್ಲೆಯ ರಾಜಕಾರಣ ಇದೆಲ್ಲ ಗಮನಿಸಿದರೆ ಸೌದಿಗೆ ಮಂತ್ರಿಯಾಗುವ ಎಲ್ಲ ಸಾಧ್ಯತೆಗಳು ದಟ್ಟವಾಗಿವೆ ಅಂತ. ಓಕೆ, ಒಟ್ನಲ್ಲಿ ನೆಕ್ಸ್ಟ್ ಲಿಸ್ಟ್ ಬರೋವರೆಗೂ ವೆಯ್ಟ್ ಮಾಡಬೇಕಷ್ಟೇ. ಆ ಕ್ಯೂರಿಯಾಸಿಟಿ ಏನು ಅನ್ನುವಂಥದ್ದನ್ನ ಅವರು ಕೂಡ ಕಾದು ನೋಡ್ಬೇಕು. ಅದ್ರ ಜೊತೆಗೆ ಸರ್ ನೀವು ಹೇಳ್ತಿದ್ರಿ ಆಲ್ಮೋಸ್ಟ್ ಈ ಜಾರಕಿಹೊಳಿ ಕುಟುಂಬ ಅಂತಂದ್ರೆ ಅವರ ಪತನ ಏನಾದರೂ ಮಹಾಪತನ ಪ್ರಾರಂಭ ಆಗ್ತಾ ಇದೆಯಾ ಅನ್ನೋ ಕೂಡ ಇದೆ. ಹಾಗಾದ್ರೆ ರಾಜಕೀಯ ಸಾಮ್ರಾಜ್ಯವನ್ನ ಅವರು ಉಳಿಸ್ಕೊಳ್ಳೋದಕ್ಕೆ ಅಂತ ಹೇಳಿ ಜಾರಕಿಹೊಳಿ ಬ್ರದರ್ಸ್ ಈಗ ಮುಂದೆ ಏನ್ ಮಾಡಬಹುದು ಅಂತ ನೋಡ್ತಾ ಜಾರಕಿಹೊಳಿ ಬ್ರದರ್ಸ್ ಅವರ ಸಾಮ್ರಾಜ್ಯವನ್ನು ಉಳಿಸ್ಕೊಳ್ಳಿಕ್ಕೆ ಅವ್ರು ಏನು ಮಾಡಲಿಕ್ಕೂ ಬೇಕಾದ್ರೆ ರೆಡಿ ಇದ್ದಾರೆ. ದೇ ಆರ್ ರೆಡಿ ಫಾರ್ ಎವ್ರಿಥಿಂಗ್. ಓಕೆ, ಆದರೆ ಜಾರಕಿಹೊಳಿ ಬ್ರದರ್ಸ್ ಮಾಡಿರೋ ಮಹಾಪರಾಧ ಏನಿದೆಯಲ್ಲ, ಸಿದ್ದರಾಮಯ್ಯನವ್ರಿಗೆ ಬೆನ್ನಿಗೆ ಏನಾದರೂ ಜಾರಕಿಹೊಳಿ ಬ್ರದರ್ಸ್ ಚೂರಿ ಹಾಕಿದ್ದೇ ನಿಜ ಅನ್ನೋದಾದರೆ, ಇವತ್ತಿನ ವಾತಾವರಣವನ್ನು ನೋಡಿದರೆ ಸಿದ್ದರಾಮಯ್ಯನವರು ಸತೀಶ್ ಜೊತೆಗಿನ ಅಂತರವನ್ನು ಹೆಚ್ಚಿಗೆ ಕಾಯ್ದುಕೊಳ್ತಾ ಇದ್ದಾರೆ. ಸತೀಶ್ ಪರವಾಗಿ ಮಾತಾಡೇನೇ ಇಲ್ಲ. ಯಾಕಂದರೆ BK ಹರಿಪ್ರಸಾದ್ ಅವರಿಗೆ ತೀವ್ರ ಕಾಂಪಿಟೇಟರ್ ಆಗಿದ್ದಂಥದ್ದು ಯಾರು ಅಂದರೆ ಸತೀಶ್ ಜಾರಕಿಹೊಳಿ KPCC ಅಧ್ಯಕ್ಷ ಸ್ಥಾನಕ್ಕೆ. KPCC ಅಧ್ಯಕ್ಷ ಸ್ಥಾನವನ್ನು ಪಡೀಲಿಕ್ಕೆ ದೆಹಲಿಗೆ ಅತಿ ಹೆಚ್ಚು ಹೋಗಿ ಬಂದವರು ಯಾರಪ್ಪ ಅಂದರೆ ಸತೀಶ್ ಜಾರಕಿಹೊಳಿ. ದೆಹಲಿಗೆ ಹೋಗೋದು ಬರೋದು ನಾವು ಇದು ನೋಡ್ತಾ ಇದ್ವಿ. ಸತೀಶ್ ದೆಹಲಿಗೆ KPCC ಅಧ್ಯಕ್ಷ ಸ್ಥಾನಕ್ಕಾಗಿ ಬಿಗಿಪಟ್ಟು ಈ ರೀತಿ ವರದಿಗಳನ್ನು ನಾವು ನೋಡ್ತಾನೆ ಇದ್ವಿ ನಿಶ್ಚಿತ. ಇಂಥ ಸಂದರ್ಭದಲ್ಲಿ ಸತೀಶ್ ಅವರಿಗೆ ಅಧ್ಯಕ್ಷ ಸ್ಥಾನ ಸಿಗದೇ ಇರುವುದರ ಹಿಂದೆ ಸಿದ್ದರಾಮಯ್ಯನವರು ಇದ್ದಾರೆ ಅನ್ನುವಂಥದ್ದು. ಏನಾಯಿತು ಅಂದರೆ ಒಂದು ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ನಾನು ಹೇಳ್ಬಿಡ್ತೀನಿ ಇವತ್ತು. DK ಶಿವಕುಮಾರ್, ಸಿದ್ದರಾಮಯ್ಯ, KC ವೇಣುಗೋಪಾಲ್, ಸುರ್ಜೇವಾಲಾ, ರಾಹುಲ್ ಗಾಂಧಿ ಇವರು KPCC ಅಧ್ಯಕ್ಷರು ಯಾರು ಆಗಬೇಕು ಕರ್ನಾಟಕದಲ್ಲಿ ಅಂತ ಮಾತನಾಡ್ತಾ ಇದ್ದಾಗ DK ಶಿವಕುಮಾರ್ ಅವರು BK ಹರಿಪ್ರಸಾದ್ ಅವರ ಹೆಸರನ್ನು ಹೇಳ್ತಾರೆ, ಅವ್ರನ್ನ ಮಾಡೋಣ ಅಂತ. ಆದರೆ ಸಿದ್ದರಾಮಯ್ಯನವರು ಸತೀಶ್ ಅವ್ರನ್ನ ಮಾಡಬೇಕು ಅಂತ ಒಂದೇ ಒಂದು ಮಾತು ಹೇಳಿಲ್ವಂತೆ. ಓಕೆ, BK ಹರಿಪ್ರಸಾದ್ ಆದರೆ ನೋ ಅಬ್ಜೆಕ್ಷನ್ ಅಂತ ಹೇಳ್ಬಿಟ್ರಂತೆ. ಓಕೆ, ಅಲ್ಲಿ ಕಾಂಪಿಟೇಷನ್ ಹುಟ್ಕೊಳ್ಳೇ ಇಲ್ಲ, ಸ್ಪರ್ಧೆ ಹುಟ್ಕೊಳ್ಳೇ ಇಲ್ಲ. ಹಾಗಾಗಿ ಏಕಪಕ್ಷೀಯವಾಗಿ BK ಹರಿಪ್ರಸಾದ್ ಅವರ ಹೆಸರು ಫೈನಲ್ ಆಗಿರೋದು. ಅಷ್ಟರ ಮಟ್ಟಿಗೆ ಜಾರಕಿಹೊಳಿ ಕುಟುಂಬವನ್ನು CM ಸಿದ್ದರಾಮಯ್ಯನವರು ಕೈ ಬಿಟ್ಟಿದ್ದಾರೆ ಅನ್ನುವಂಥದ್ದು ಈಗ ಕಾಣ್ತಾ ಇದೆ ಮೇಲ್ನೋಟಕ್ಕೆ. ಈ ರೀತಿ ವಿಚಾರಗಳನ್ನು ಯಾರು ಕೂಡ ಬಹಿರಂಗವಾಗಿ ಹೇಳಲ್ಲ. ಅವರ ರಾಜಕೀಯ ನಡವಳಿಕೆಗಳು, ಅವ್ರು ಏನು ಮಾಡ್ತಿದ್ದಾರೆ ಅನ್ನೋದ್ರ ಮೇಲೆ ಇದೆಲ್ಲ ಗೊತ್ತಾಗುತ್ತೆ. ಮತ್ತೊಂದು ತುಂಬ ಪ್ರಮುಖವಾಗಿದ್ದು ಏನಂದರೆ ನಿಶಿತ, ಬೆಳಗಾವಿ ಜಿಲ್ಲೆಯಲ್ಲಿ ಕುರುಬ ಸಮುದಾಯ ಇದೆಯಲ್ಲ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿದೆ. ಅವರು ಕೂಡ ಒಂದ್ಸರಿ ಡಿಸೈಡಬಲ್ ಆಗ್ತಾರೆ ಚುನಾವಣೆ ನಡೆದ್ರೆ. ಅವರೇನಾದರೂ ಒಂದು ಕಡೆ ವೋಟ್ ಹಾಕಿದ್ರು ಅಂದರೆ ಆ ಪಕ್ಷ ಗೆಲ್ಲುವ ಸಾಧ್ಯತೆ ದಟ್ಟವಾಗಿದೆ ಬೆಳಗಾವಿಯಲ್ಲಿ. ಈವನ್ ಗೋಕಾಕದಲ್ಲಿ ಕೂಡ ಕಾಂಗ್ರೆಸ್ ಗೆಲ್ಲಬೇಕು ಅಂದರೆ ಅಲ್ಲಿ ಸಿದ್ದರಾಮಯ್ಯನ ವೋಟ್ ಬೇಕೇ ಬೇಕು. ಬೆಳಗಾವಿ ಗ್ರಾಮೀಣ ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷೇತ್ರದಲ್ಲಿ ಗೆಲ್ಲಬೇಕಂದ್ರೂ ಕೂಡ ಕುರುಬರು ವೋಟ್ ಬೇಕೇ ಬೇಕು. ಆಮೇಲೆ ಯಮಕನಮರಡಿಯಲ್ಲಿ ಸತೀಶ್ ಜಾರಕಿಹೊಳಿ ಕಾನ್ಸ್ಟಿಟ್ಯೂನ್ಸಿಲಿನೂ ಕೂಡ ಕುರುಬರು ತುಂಬ ಜನ ಇದ್ದಾರೆ. ಈ ಒಂದು ಹೊಡೆತವನ್ನು, ಹಿನ್ನಡೆನ ಯಾವ ರೀತಿ ಜಾರಕಿಹೊಳಿ ಫ್ಯಾಮಿಲಿ ಈಗ ಫೇಸ್ ಮಾಡುತ್ತೆ ಅನ್ನುವಂಥದ್ದು. ಸಿದ್ದರಾಮಯ್ಯನವರು ಅಧಿಕಾರ ಬಿಟ್ಟ ಮೇಲೂ ಕೂಡ 3 ದಿನ ಆದ್ರೂ ಯಾರು ಸತೀಶ್ ಜಾರಕಿಹೊಳಿ ಒಂದು ಪೋಸ್ಟ್ ಮಾಡಿರಲಿಲ್ಲ. ಅವರು ಅಧಿಕಾರದಿಂದ ಇಳಿದು 3 ದಿನಕ್ಕೆ ಪೋಸ್ಟ್ ಮಾಡಿದರು. ಬಟ್ ಬೇರೆ ಬೇರೆ ನಾಯಕರು ಮಾಡಿದರು. ಅಂದರೆ ನಿರ್ಗಮಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮುಂದೆ ಒಳ್ಳೆಯದಾಗಲಿ, ಅವರ ಒಂದು ನಾಯಕತ್ವದಲ್ಲಿ ನಾವೆಲ್ಲ ಕಲ್ತೀವಿ ಅಂತ. ಮತ್ತೊಂದು ತುಂಬ ಇಂಪಾರ್ಟೆಂಟ್, ನಾವು ನೆನ್ನೆ ಲೈವಲ್ಲಿ ನಾವು ನೋಡ್ತಾ ಇದ್ವಿ. ನೆನ್ನೆ ಸತೀಶ್ ಜಾರಕಿಹೊಳಿ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಸಿದ್ದರಾಮಯ್ಯನವರು ಹಸ್ತಲಾಘವ ಕೂಡ ಮಾಡಲಿಲ್ಲ. ಬೇರೆ ಎಲ್ರಿಗೂ ಅವರು ಶೇಕ್ ಹ್ಯಾಂಡ್ ಮಾಡಿದರು, ಎಲ್ರಿಗೂ ಆಲ್ ದಿ ಬೆಸ್ಟ್ ಅಂತ ಹೇಳಿದರು, ಅಭಿನಂದನೆಯನ್ನು ಸಲ್ಲಿಸಿದರು. ಆದರೆ ಸತೀಶ್ ಜಾರಕಿಹೊಳಿಗೆ ಅವ್ರು ಶೇಕ್ ಹ್ಯಾಂಡ್ ಕೂಡ ಮಾಡಲಿಲ್ಲ. ಅದು ಮಾಧ್ಯಮಗಳಲ್ಲೂ ದೊಡ್ಡ ಸುದ್ದಿಯಾಗಿತ್ತು. ಇಂಥ ಸಂದರ್ಭದಲ್ಲಿ ನೀವು ಏನು ಕೇಳಿದ್ರಿ ಪ್ರಶ್ನೆ, ಅದು ತುಂಬ ಕರೆಕ್ಟ್ ಆಗಿದೆ. ಜಾರಕಿಹೊಳಿ ಸಾಮ್ರಾಜ್ಯದ ಮಹಾಪತನ ಪ್ರಾರಂಭವಾಗ್ತಾ ಇದೆ. ಜೊತೆಗೆ ಇಲ್ಲಿ ಪ್ರಮುಖವಾಗಿ ಸಿದ್ದರಾಮಯ್ಯ ಬಣ ಹಾಗೆ DK ಬಣ ಅನ್ನುವಂತಹ ಕಚ್ಚಾಟದ ನಡುವೆ ಎಲ್ಲೊಂದ್ ಕಡೆ ಬೆಳಗಾವಿ ರಾಜಕಾರಣಿಗಳು ಬಲಿಪಶು ಆಗ್ತಿದಾರಾ ಅನ್ನುವಂಥದ್ದು, ಮತ್ತೆ ಅಥವಾ ಅವರ ಸ್ವಾರ್ಥ ಅವರನ್ನ ಬಲಿ ಹಾಕ್ತಾ ಇದೆಯಾ ಅನ್ನುವಂಥದ್ದು. ಎಸ್, 2 ಪಾಯಿಂಟ್ ನೀವು ಹೇಳಿದ್ದು ಕರೆಕ್ಟ್ ಆಗಿದೆ. ಒಂದು, ಬೆಳಗಾವಿ ರಾಜಕಾರಣಿಗಳ ಸ್ವಾರ್ಥ, ಅವರಿಗಿರುವಂಥ ಪರಮ ಸ್ವಾರ್ಥ, ಅವರ ಸ್ವಾರ್ಥ ಸಾಧನೆಗಾಗಿ ಅವರು ಈ ನಾಯಕರ ಹಿಂದೆ ಬಿದ್ದಿರೋದು. ಓಕೆ, ಈಗ ಜಾರಕಿಹೊಳಿ ಫ್ಯಾಮಿಲಿ ಹೇಗೆ ಸಿದ್ದರಾಮಯ್ಯನವರ ಹಿಂದೆ ಬಿತ್ತು, ಅದೇ ರೀತಿ ಉಳಿದವರು, ಅವ್ರಿಗೆ ಆಗದೆ ಇರೋರೆಲ್ಲ DK ಪರವಾಗಿ ಬಂದರು. ಯಾಕಂದರೆ ಅವ್ರನ್ನ ಎದುರಿಸ್ಬೇಕಂದ್ರೆ ಇಲ್ಲಿ ಬೇಕಲ್ಲ, ಬೆಂಗಳೂರು ಲೆವೆಲಲ್ಲಿ ರಾಜ್ಯ ಮಟ್ಟದಲ್ಲಿ ನಾಯಕತ್ವ ಬೇಕಲ್ಲ, ಹಾಗಾಗಿ ಬಂದರು. ಈಗ ಏನಾಗಿದೆ, ಈಗ ಸಿದ್ದರಾಮಣ್ಣನ ಬಣ ಅಥವಾ DK ಬಣ ಅನ್ನೋಂಥದ್ದು ಇಲ್ಲ. ಈಗ ಸಿದ್ದರಾಮಣ್ಣ ಇಳಿದ ಮೇಲೆ DK ಶಿವಕುಮಾರ್ ಮುಖ್ಯಮಂತ್ರಿ ಆದಮೇಲೆ DK ಶಿವಕುಮಾರ್ ಈಗ ಡಿಸಿಷನ್ ತಗೋತಾರೆ. ಯಾವತ್ತೂ ಕೂಡ ಹೆಂಗಿರುತ್ತೆ ಅಂದರೆ, ಅಧಿಕಾರ ಇದ್ದವರಿಗೆ, ಅಧಿಕಾರ ಎಲ್ಲಿದೆಯೋ ಅಲ್ಲಿ ಜಂಗುಳಿ ಜಾಸ್ತಿ ಆಗಿರುತ್ತೆ. ಅಧಿಕಾರದಲ್ಲಿ ಇರೋರನ್ನ ಜಾಸ್ತಿ ಜನ ಇಷ್ಟಪಡ್ತಾರೆ, ಅಧಿಕಾರದಲ್ಲಿ ಇರೋರನ್ನ ಹಿಂಬಾಲಿಸ್ತಾರೆ. ಯಾಕಂದರೆ ಅಧಿಕಾರದಲ್ಲಿ ಇರೋರು ಹಿಂದೆ ಹೋದರೆ ಲಾಭ ಆಗುತ್ತೆ ಅನ್ನೋದು ಒಂದೇ ಸಿಂಪಲ್ ಲೆಕ್ಕಾಚಾರ ಇದು. ಆದರೆ ಈಗ DK ಶಿವಕುಮಾರ್ ಅಧಿಕಾರದಲ್ಲಿದ್ದಾರೆ,
ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಂತ್ರಿ ಆಗೋದು ಸಾಧ್ಯತೆ ಕಡಿಮೆ. ಲಕ್ಷ್ಮಣ ಸವದಿ ಮಂತ್ರಿ ಆಗ್ಬೋದು. ಸತೀಶ್ ಜಾರಕಿಹೊಳಿ ಆಲ್ರೆಡಿ ಮಂತ್ರಿ ಆಗಿದ್ದಾರೆ. ಆದರೆ ಈ ಮೊದಲು ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಇರುವಂತಹ ಪ್ರಾಮುಖ್ಯತೆ ಸತೀಶ್ಗೆ ಸಿಗ್ತಾ ಇಲ್ಲ ಈಗ. ಇಂಥ ಸಂದರ್ಭದಲ್ಲಿ ಬೆಳಗಾವಿ ರಾಜಕಾರಣ ಯಾವ ದಿಕ್ಕಿನತ್ತ ಹೊರಡುತ್ತೆ, ಏನಾಗುತ್ತೆ ಮುಂದೆ, ಎಲ್ರಿಗೂ ಕುತೂಹಲ ಕಾಡ್ತಾ ಇದೆ ನಿಶ್ಚಿತ. ಎಸ್, ಇವತ್ತಿನ ಸಂಚಿಕೆಯಲ್ಲಿ ಬೆಳಗಾವಿ ರಾಜಕಾರಣದ ಕಂಪ್ಲೀಟ್ ಚಿತ್ರಣದ ಕುರಿತಾಗಿ ಎಕ್ಸ್ಕ್ಲೂಸಿವ್ ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ವೀಕ್ಷಕರ, ಈಗಾಗಲೇ ಬೆಳಗಾವಿ ರಾಜಕಾರಣ ಎತ್ತಿಂದ ಎತ್ತಣ ಸಾಗ್ತಾ ಇದೆ. ಏನಾಗುತ್ತೆ ಅನ್ನುವಂತಹ ಕುತೂಹಲ ಸರ್ವೇ ಸಾಮಾನ್ಯವಾಗಿ ಎಲ್ಲರಲ್ಲೂ ಕೂಡ ಇದ್ದೇ ಇರುತ್ತೆ. ಇಂತಹ ಮತ್ತಷ್ಟು ವಿಷಯಗಳನ್ನು ನಾವು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಇದಾಗಿತ್ತು ಇವತ್ತಿನ ಎಕ್ಸ್ಪೋಸ್ಡ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.